ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವಾಗ ತೋರಿಸ್ತಿರೋ ಮಂಟಪದ ಹೆಸರು ಶ್ರೀ ಮಾರುತಿ ಕಲ್ಯಾಣ ಮಂಟಪ. ಇದು ಇರೋದು ಮಣೆಕೊಪ್ಪೆಲಿ. ನಾನು ಇದು ಏನಕ್ಕೆ ಇವಾಗ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಇದು ಅಂದರೆ ಸಂಡೇ ಅಂದರೆ ಭಾನುವಾರ ಓಪನಿಂಗ್ ಇದೆ. ಇಲ್ಲಿ ಫ್ರಂಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ. ನಾನು ಇವಾಗ ಈ ಚೌಟ್ರಿ ಹೇಗಿದೆ, ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಗೈಸ್, ಲಾಸ್ಟಲ್ಲಿ ಹೇಳ್ತೀನಿ. ಕೊನೆವರೆಗೂ ವಾಚ್ ಮಾಡಿ ಈ ವಿಡಿಯೋನ, ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಹಿಂಗೇ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ ಗೈಸ್. ನಾವಿವಾಗ ಎಂಟ್ರೆನ್ಸಲ್ಲಿ ಓಪನ್ ಆಗಿದೆ, ನಾವು ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ, ಯಾಕಂದರೆ ನಾವು ಸಂಡೇ ಇರಲ್ಲ, ಅದಕ್ಕಾಗಿ ಹೋಗ್ತಾಯಿದ್ದೀವಿ. ಇದು ಗೊತ್ತಲ್ಲ ನೋಡಿ ಗೈಸ್, ತುಂಬ ಸ್ಪೇಸ್ ಇದೆ. ಆಮೇಲೆ ಪಾರ್ಕಿಂಗು ಜಾಗ ಇದೆ, ಇಲ್ಲೂ ಪಾರ್ಕಿಂಗ್ ಜಾಗ ಇದೆ, ಆ ಕಡೆ ಸೈಡಲ್ಲೂ ಇದೆ, ಹಿಂದೆನೂ ಜಾಗ ಇದೆ. ಈಗ ನೆಕ್ಸ್ಟು ಒಳಗಡೆ, ಯಾಕಂದರೆ ನಾವು ಬಲಗಲ್ಲಿಡೋಣ ಫಸ್ಟು. ಇದೇ ಹಾಲು, ಚೇರ್ಗಳೆಲ್ಲ ಇನ್ನೂ ಮಾಡಕ್ತಾ ಇದ್ದಾರೆ. ನಾವು ಬಂದಿರೋದು ಮಂಗಳವಾರ, ಇನ್ನೂ ತುಂಬ ಟೈಮ್ ಇದೆ. ಯಾಕಂದರೆ ಈ ನ್ಯೂಸು ನಾನು ಹೇಳಿಲ್ವ, ಏನೋ ಒಂದು ನ್ಯೂಸ್ ಇದೆ, ಅದನ್ನು ಹೇಳಬೇಕು ಅಂತ. ಅದಕ್ಕೆ ಇವಾಗ ನಾವು ಇವ್ರ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ಗೈಸ್. ನಾವಿವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಅಂದರೂ ಒಂದು ಎಷ್ಟು ಜನ ಕುತ್ಕೋಬೋದು ನೋಡಿ, ನಿಮಗೆ ಸ್ಪೇಸ್ ಕಾಣಿಸ್ತಿತ್ತು. ವರನ ಕೊಠಡಿ ಹೇಗಿದೆ ಅಂತ ನೋಡ್ಕೊಂಬರೋಣ ಗೈಸ್. ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ, ರೆಸ್ಟ್ ರೂಮು, ಕಬೋರ್ಡು. ಗೈಸ್ ನಾನು ಹೇಗಿದ್ದೀನಿ ಅಂತ ತೋರಿಸಲ್ಲ, ಯಾಕಂದರೆ ನಾನು ಚೆನ್ನಾಗಿಲ್ಲ. ಆಮೇಲೆ ಇದು ವಾಶ್ ಬೇಸನ್ನು, ಸ್ನಾನ ಮಾಡೋದಕ್ಕೆ ನಮ್ಮ ಪಾಪು, ನಮ್ಮ ಅತ್ತೆ ಎಲ್ಲರೂ ಇದ್ದಾರೆ ನನ್ನ ಜೊತೆ. ನೆಕ್ಸ್ಟು ವಧುವಿನ ಕೊಠಡಿ ಅಲ್ಲಿದೆ, ಅದು ಸೇಮ್ ಎಲ್ಲ ರೆಡಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಾವ್ ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಬೋರ್ಡು ಫೆಸಿಲಿಟಿ ಗೈಸ್ ನೋಡಿ ಗೈಸ್. ಮುಚ್ಚಿಬಿಡೋಣ. ಮಿರರ್, ವಧುವಿಗೆ ತುಂಬ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ದಾರೆ ನೋಡಿ ಗೈಸ್. ಟಾಯ್ಲೆಟ್, ಇದು ಬೆಡ್ಡು, ಇನ್ನೇನು ಅರೇಂಜ್ಮೆಂಟ್ ಆಗಿಲ್ಲ, ಆಗುತ್ತೆ. ನಾವು ಇವಾಗ ನೆಕ್ಸ್ಟು ಮೇಲೆ ಹೋಗೋಣ ಗೈಸ್. ಮೇಲೆ ಎಷ್ಟು ರೂಮ್ ಇದೆ ಅಂತ ನೋಡೋಣ. ಇಲ್ಲಿ ಹುಡುಗಂಗೊಂದು ಹುಡುಗಿಗೊಂದು ಕೊಟ್ಟಿದ್ದಾರೆ. ಸ್ಪೇಸ್ ಮತ್ತು ಚೆನ್ನಾಗಿದೆ ಗೈಸ್, ನೀವಂತೂ ನೋಡ್ಬೋದು. ಡೆಕೋರೇಷನ್ಸ್ಗೆಲ್ಲ ಸಖತ್ತಾಗಿದೆ ಗೈಸ್. ನಾನು ಈ ಲೊಕೇಶನ್ಸ್ನ ನೀವು ಏನಾದರೂ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನಾವು ಲೊಕೇಶನ್ಸ್ ಕಳಿಸ್ಕೊಡ್ತೀವಿ. ಆಮೇಲೆ ಅಲ್ಲಿ ವಾದ್ಯಗಳೆಲ್ಲ ಕೂತ್ಕೋತಾರಲ್ಲ, ಅದು ಆ ಜಾಗ. ಮತ್ತು ಚೇರ್ಗಳು ಇನ್ನೂ ಇದೆ, ಬರ್ತಾ ಇದ್ದೇವೆ. ಇದು ಯಾವುದೋ ಇದು ದೇವಸ್ಥಾನದ್ದು ಆಂಜನೇಯ ಸ್ವಾಮಿ, ತುಂಬ ಪವರ್ಫುಲ್ಲು. ಆಂಜನೇಯ ಅಂದರೆ ಕೇಳಬೇಕಾ, ಪವರ್ಫುಲ್ಲು. ನಾವಿವಾಗ ಹೋಗ್ತಿರೋದು ನೆಕ್ಸ್ಟ್ ಫ್ಲೋರಿಗೆ. ನೆಕ್ಸ್ಟ್ ಫ್ಲೋರಲ್ಲಿ ಎಷ್ಟು ರೂಮ್ ಇದೆ ಅಂತ ಹೇಳ್ತೀನಿ ನಾನು. ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಪಾಪ ಗೈಸ್. ಎಷ್ಟು ದೊಡ್ಡಕ್ಕಿದೆ, ಮೇಲ್ಗಡೆ ರೂಮ್ ಫೆಸಿಲಿಟಿ ಇದೆ. ಬನ್ನಿ ಗೈಸ್ ಹೋಗೋಣ. ಒಂದು ರೂಮು ಸ್ಟಾರ್ಟಿಂಗೇ ಸಿಕ್ಕಿದೆ, ಯಾಕಂದರೆ ಫಂಕ್ಷನ್ಸ್ ಬಂದಾಗ ಇರ್ತಾರಲ್ಲ ಗೈಸ್. ಇಲ್ಲೂ ನೋಡಿ ಗೈಸ್, ಯಪ್ಪ, ಈ ಥರ ಫೆಸಿಲಿಟೀಸ್ ಎಲ್ಲೂ ಇರಲಿಲ್ಲ. ನಾವು ನಮ್ಮ ರಿಲೇಷನಲ್ಲಿ ಮದುವೆ ಆಗಿರೋ ಫೆಸಿಲಿಟೀಸಲ್ಲಿ ಇದು ಬೆಸ್ಟ್ ಅಂತ ಹೇಳ್ಬೋದು. ಫ್ಯಾನು ಇದೆ, 2 ಫ್ಯಾನ್ ಇದೆ, ಕಬೋರ್ಡ್ ಇದೆ, ಬೆಡ್ ಇದೆ, ತುಂಬ ಚೆನ್ನಾಗಿದೆ ಗೈಸ್. ಗ್ರೇಟ್. ಅಂದರೆ ಇದು ನಾವು ಯಾವ ಚೌಟಿಲೂ ಈ ಥರ ಫೆಸಿಲಿಟೀಸ್ ನೋಡಿಲ್ಲ. ಅಂದರೆ ನಮ್ಮ ರಿಲೇಷನಲ್ಲಿ ನಾವು ಮಾಡಿರೋಲ್ಲಿ 3 ಬೆಡ್ ಇದೆ ನೋಡಿ ಗೈಸ್. ಈ ರೂಮಲ್ಲಿ ಫುಲ್ಲು ರೆಡಿ ಮಾಡಿದ್ದಾರೆ, ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲ ಬಾತ್ರೂಮಲ್ಲೂ ವಾಶ್ರೂಮು, ರೆಸ್ಟ್ ರೂಮು ಎಲ್ಲ ಇದೆಯಪ್ಪ. ಫ್ಯಾನ್ಸ್ ತುಂಬ ಚೆನ್ನಾಗಿದೆ ಗೈಸ್. ನಾವೇನಾದರೂ ನೋಡಿದರೆ ಆಮೇಲೆ ನಮ್ಮ ರಿಲೇಷನಲ್ಲಿ ಯಾರಾದರೂ ಮದುವೆ ಆದರೆ
ಇಲ್ಲೇ ಮದುವೆ ಮಾಡಬೇಕು ಅಂತ ಅನಿಸ್ತಿದೆ ನನಗಂತೂ ನಿಜವಾಗ್ಲೂ ಗೈಸ್. ಕರೆಕ್ಟಾಗಿ 3 ರೂಮ್ ಆಯಿತು. 3 ರೂಮಲ್ಲೂ ಫುಲ್ಲು ಇದೆ. ಇದು 4ನೇ ರೂಮು. 4ನೇ ರೂಮಲ್ಲೂ ಇದೊಂದು ದೊಡ್ಡಕ್ಕಿದೆ ಮಂಚ, ಅದೊಂದು ಚಿಕ್ಕಕ್ಕಿದೆ, ಇದೊಂದು ಚಿಕ್ಕಕ್ಕಿದೆ. ಫ್ರೆಂಡ್ಸ್ಗಳಿಗಂತೂ ನೋಡಿ ಗೈಸ್, ನಿಮ್ಗೆ ಯಾರಾದರೂ ಗ್ರೂಪಲ್ಲಿ ಮದುವೆ ಆಗಿ ಚೌಟ್ರಿ ಹುಡುಕ್ತಾ ಇದ್ದಾರೆ ಅಂದರೆ ನಮ್ಮ ಊರಲ್ಲಿ ಇದೆ ಚೌಟ್ರಿ, ಹೇಳಿ ಬೇಕಾರೆ ಗೈಸ್. ಈ ಕಡೆ ಸೈಡು 4 ಇದೆ ಗೈಸ್, 4 ತೋರಿಸಿದ್ದೀನಿ. ಆ ಕಡೆನೂ 1 2 3 4 5 ಇದೆ ಗೈಸ್. ನೋಡೋಣ, ಅಲ್ಲೂ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ. ಚೌಟ್ರಿ ಅಂತೂ ಫುಲ್ ಹಿಟ್ ಗೈಸ್. ಈ ರೂಮಲ್ಲಿ ಏನೇನೋ ಸ್ಟೋರ್ ಮಾಡಿದ್ದಾರೆ. ಸೊ ನಾವು ಓಪನ್ ಮಾಡೋದು ಸರಿ ಇರಲ್ಲ. ಆಮೇಲೆ ನೆಕ್ಸ್ಟ್ ರೂಮಲ್ಲೂ ಹಾಗೆ ಎಲ್ಲ ಇರುತ್ತೆ ಅಂದ್ಕೋತೀನಿ ಗೈಸ್. ಎಲ್ಲ ಹಾಗೇ ಇರೋದು ಗೈಸ್. ಇಲ್ಲಂತೂ 1 2 3 4 5 ಬೆಡ್ಸ್ ಇದೆ. ಆಮೇಲೆ 2 ಕಬೋರ್ಡ್ ಇದೆ. ಆಮೇಲೆ ಮಿರರ್ ಇದೆ, ರೆಸ್ಟ್ ರೂಮ್ ಇದೆ. ಅದನ್ನೇ ತೋರಿಸಿ ನನಗೂ ಸಾಕಾಯಿತು. ಇಲ್ಲಿಂದ ಈಚೆನೂ ಚೆನ್ನಾಗಿದೆ ಗೈಸ್. ಮನೆಗಳು, ಗಿಡ ಮರ ತುಂಬ ಚೆನ್ನಾಗಿದೆ. ಆಮೇಲೆ ಗೈಸ್ ಇನ್ನೊಂದು ಹೇಳೋಕ್ಕೆ, ಈ ಊರಲ್ಲಿ ತುಂಬ ಸಪೋರ್ಟಿಂಗ್ ಮಾಡ್ತಾರೆ. ಏನಾದರೂ ಮಾಡ್ತಾರೆ ಅಂದರೆ ಇದು ಯಾರ್ದೋ ಓನು ಚೌಟ್ರಿ ಅಂತ ಹೇಳೋಕ್ಕಾಗಲ್ಲ. ಇದು ದೇವಸ್ಥಾನದಂತೆ ಚೌಟ್ರಿ. ಈ ಬುಕ್ ಮಾಡಿದ್ರೆ ಅದು ದೇವ್ರಿಗೆ ಸೇರುತ್ತಂತೆ ದುಡ್ಡು ಗೈಸ್. ಸೇಮ್ ಗೈಸ್, ಏನು ಗೈಸ್ ತೋರಿಸ್ತೀನಿ ನಾನು, ಎಲ್ಲ ಹಾಗೇ. ಏನು ಹೇಳೋದು, ಇಲ್ಲೇ ಒಂದು 5 ತೋರಿಸ್ದೆ. 5 1 9, ಕೆಳಗಡೆ 2 ಇದೆ. ಇಲ್ಲೂ 3 ಬೆಡ್ ಗೈಸ್. ಅದು ಒಂದೊಂದು ತೋರಿಸ್ತೇನೆ ನೋಡಿ ಗೈಸ್. ಇಲ್ಲಿ 7 ಕಾಲಿಂಗ್ ಇದೆ. ಆರಾಮಾಗೆ ಯೂಸ್ ಮಾಡ್ಕೋಬೋದು ಗೈಸ್. ರೂಮ್ಗಳೆಲ್ಲ ಮುಗ್ದಿದೆ. ಇವಾಗ ನಾವು ನೆಕ್ಸ್ಟು ಭೋಜನದ ಕಡೆ ಹೋಗೋಣ. ಆದರೆ ಗೈಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿದೆ ಚೌಟ್ರಿ. ಮತ್ತು ನಾನು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ, ಹಾಗಿದೆ. ಅಪ್ಪಿ ನಿಮ್ಮ ಕಿರಣ ಮದುವೆ ಇಲ್ಲೇ ಮಾಡಿಬಿಡಿ, ಈ ಚೌಟ್ರಿಲಿ ತುಂಬ ಚೆನ್ನಾಗಿತ್ತು. ಬನ್ನಿ ಗೈಸ್ ಕೆಳಗಡೆ ಹೋಗೋಣ. ಎಲ್ಲ ಇನ್ನೂ ಫಿಟ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಇನ್ನೂ ಅಲ್ಲಿದ್ದಾರೆ. ಇನ್ನೂ ಸಂಡೇ ಅಲ್ವ, ಇನ್ನೂ ತುಂಬ ಬೇಜಾನ್ ಟೈಮ್ ಇದೆ. ಇನ್ನೂ ಒಂದು ಟಾಪ್ ಫ್ಲೋರಲ್ಲಿ ಹೋಗ್ಬೋದು, ನೋಡ್ತೀವಿ. ಅಲ್ಲಿ ಓಪನ್ ಇದೆ, ತೋರಿಸ್ತೀವಿ ಗೈಸ್. ಆವಾಗಲೇ ಹೇಳಿಲ್ವಾ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ, ನಾನು ಹೇಳ್ತೀನಿ. ಅಲ್ಲಿವರೆಗೂ ವಾಚ್ ಮಾಡಬೇಕು, ಫುಲ್ಲು ಎಂಡಿಂಗ್ವರೆಗೂ ವಾಚ್ ಮಾಡಿ ವಿಡಿಯೋ ನೋಡಿ ಸಪೋರ್ಟಿಂಗ್ ಮಾಡಬೇಕು. ನೀವು ಸಪೋರ್ಟ್ ಮಾಡ್ತಿದ್ರೇ ನಮಗೂ ನೆಕ್ಸ್ಟು ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನೆಕ್ಸ್ಟು ನಾವಿವಾಗ ಟಾಪ್ ಫ್ಲೋರ್ ಅಂದರೆ ಟೆರೆಸ್ಗೆ ಹೋಗ್ತಾಯಿದ್ದೀವಿ. ಎಸ್, ನಾನು ಹೇಳ್ದಂಗೆ ಟೆರೆಸ್ಸಿಗೆ 2 ಡೋರ್ ಇದೆ. ಫಸ್ಟು ಈ ಕಡೆ ಹೋಗ್ಬಿಡೋಣ. ಇಲ್ಲೆಲ್ಲ ಅದೇ ಗೈಸ್, ಏನಿಲ್ಲ, ಅದೇ ಸರೌಂಡಿಂಗು. ಇಲ್ಲಿಂದ ನೇಚರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಗೈಸ್. ಅಲ್ಲಿ ಕಾಯಿ ಇದೆಯಲ್ಲ, ಅದೇ ನಮ್ಮ ಮನೆ ಪಕ್ಕನೇ ಚೌಟ್ರಿ ಇರೋದು ಗೈಸ್. ಈ ಊರವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾವು ನೆಕ್ಸ್ಟ್ ಹೋಗೋಣ. ಆ ಕಡೆನೂ ಹಿಂಗೆ ಅಂದ್ಕೋತೀನಿ. ಇದೇನೋ ಡ್ರಿಲ್ಲಿಂಗ್ ಮಿಷಿನು ಅದು ಇದೆಲ್ಲ ಮಾಡಿಕೊಂಡಿದ್ದಾರೆ. ನೆಕ್ಸ್ಟು ಇದು ಎಂಟ್ರೆನ್ಸಿಂದು ತೋರಿಸಿದೆಲ್ಲ ಮುಂದೆಗಡೆ ಅದಿರೋದು. ಆಮೇಲೆ ಇಲ್ಲಿ ವಾಟ್ರದ್ದು ಇದು ಮನೆ ಅಂದ್ಕೋತೀನಿ, ಅದು ಕಡೆ ಮನೆ ಗೈಸ್. ನೋಡಿ ಇದು ಮೇಲಿಂದ ಟೆರೆಸ್ಸಿಂದ ಅಲ್ಲೇ ಮುಂದೆಗಡೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಗೈಸ್, ಅದೇ ಆಂಜನೇಯ ದೇವಸ್ಥಾನ. ಅಲ್ಲಿ ಫುಲ್ಲು ಇರೋದು, ಅಲ್ಲಿ ತೇರಿಟ್ಟಿದ್ದಾರೆ, ಅದು ಕ್ಲೋಸ್ ಆಗಿದೆ. ನೆಕ್ಸ್ಟು ಈ ಕಡೆ ಏನಿದೆ, ಈ ಕಡೆ ಅದನ್ನೇ ಗೈಸ್ ಕೆಲಸ ಮಾಡ್ತಾಯಿದ್ದಾರೆ. ನಾವು ಹೋಗಿ ಡಿಸ್ಟರ್ಬ್ ಮಾಡೋದಲ್ಲ. ಅಲ್ಲೇ ಮೋಡ ಆಗಿಬಿಟ್ಟಿದೆ ಗೈಸ್. ನಾವು ಇವಾಗ ಅವಾಗಲೇ ಹೇಳ್ದಂಗೆ ಭೋಜನದ ಕಡೆ ಹೋಗೋಣ. ಅಲ್ಲಿ ಏನೇನಿದೆ, ಎಷ್ಟು ಸ್ಪೇಸ್ ಇದೆ ಅಂತ ತೋರಿಸ್ತೀನಿ ಗೈಸ್. ಇಲ್ಲಿ ಫೆಸಿಲಿಟೀಸ್ ಏನಂದರೆ ರೂಮ್ಸ್ ಚೆನ್ನಾಗಿದೆ, ಬಂದವ್ರಿಗೆ ಇಷ್ಟ ಆಗುತ್ತೆ. ಆಮೇಲೆ ಎಷ್ಟು ಜನ ಬಂದರೂ ಸ್ಪೇಸ್ ಸಾಕಾಗುತ್ತೆ ಅಂತ ಗೈಸ್. ನೋಡಿ ಗೈಸ್, ಬಟರ್ಫ್ಲೈ ಸಿಗಾಕೋಗ್ಬಿಟ್ಟಿದೆ.
ಸೊ ಅದನ್ನು ನಾವು ಇವಾಗ ಈಚೆ ಬಿಡುವ. ವಯಸ್ಸು ಆ ಕಡೆ ಹೊಟ್ಟೋಯ್ತು, ಅಲ್ಲೇ ಇದೆ, ಹಿಡ್ಕೊಳ್ಳೋಣ. ವಯಸ್ಸು ಬಂತು ಇಲ್ಲಿ. ವಯಸ್ಸು ಅದು ಈಚೆ ಹೋಗೋದಕ್ಕೆ ತಯಾರಿಲ್ಲ. ಹಾಂ ನನಗೆ ಬಟರ್ಫ್ಲೈ ಅಂದರೆ ತುಂಬ ಇಷ್ಟ. ಆದರೆ ಬಟರ್ಫ್ಲೈ ನನ್ನ ಹತ್ರ ಬಂದು ಕುತ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿಲ್ಲ. ಸೊ ನಾನು ಅದನ್ನು ಬಿಡ್ತೀನಿ ಈಚೆ. ಆಯಿತು ಗೈಸ್, ಕೆಳಗಡೆ ಹೋಗ್ತಾ ಇದ್ದೀವಿ. ಟಾಟಾ ಗೈಸ್. ಇದು ಭೋಜನದ ಕಡೆ ಇನ್ನೂ ಏನು ಬೋರ್ಡ್ ಏನೂ ಹಾಕಿಲ್ಲ, ಹಾಕ್ತಾರಂತೆ, ನನಗೂ ಗೊತ್ತಿಲ್ಲ ಒಟ್ಟೆ. ಗೈಸ್ ನಾವಿವಾಗ ಕೆಳಗಡೆ ಬಂದಿರೋದು ಊಟದ ಜಾಗದಕ್ಕೆ. ಹೀಗೆ ಹೋದರೆ ಈಚೆ ಪಾರ್ಕಿಂಗು ನಾನು ಹೇಳಿದ್ನಲ್ಲ, ಎಲ್ಲ ಪಾರ್ಕ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಹ್ಯಾಂಡ್ ವಾಶ್ದು ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ನೀವೇನಪ್ಪ ಇದು ಹಿಂಗಿದೆ ಅಂತೆಲ್ಲ ಅಂದ್ಕೋಬೇಡಿ, ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ನೀರು ಬಂತು, ಸಾರಿ ಗೈಸ್, ನೀರು ಬರುತ್ತೆ. ಇಲ್ಲೆಲ್ಲ ಬೇಷನ್ ಮಾಡ್ತಾಯಿದ್ದಾರೆ. ಎಲ್ಲ ಇವಾಗ ಐಟಮ್ಸ್ಗಳೆಲ್ಲ ತಂದು ಮಡಿಕೋತಾ ಇದ್ದಾರೆ. ಅದು ಹ್ಯಾಂಗ್ ತೊಳೆಯೋ ಬೇಷನ್ಸು ಅಲ್ಲಿ ಸೆಟ್ ಮಾಡ್ತಾರೆ. ಇದೆಲ್ಲ ಅಡುಗೆ ಮಾಡೋದಂತೆ. ಇನ್ನೂ ಏನೋ ಅರೇಂಜ್ಮೆಂಟ್ಸ್ ಆಗಿಲ್ಲ. ಅವ್ರಿಗೆ ಹೇಳಿದ್ರು ಇನ್ನೊಂದ್ಸತಿ ಬನ್ನಿ ಅಂತ, ನಾವು ಇರಲ್ಲ, ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಯೂಟ್ಯೂಬ್ ನಾವಿವಾಗ ಹೋಗ್ತಾ ಇರೋದು ಅಡುಗೆ ಮಾಡೋ ಜಾಗಕ್ಕೆ ಗೈಸ್. ದಾಸ್ತಾನು ಕೊಠಡಿ 2 ಏನೂ ಇಲ್ಲ, ಒಟ್ಟಿನಲ್ಲಿ 2 ಅಂತೆ. ನೋಡೋಣ, ಏನು 3 ಇದೆ, 3 ಅಂತ ಬರೆದಿದ್ದಾರೆ. ಇಷ್ಟೇ ಗೈಸ್, ಐಟಮ್ಸ್ ಎಲ್ಲ ಮಡಿಕೊಳ್ಳೋದಕ್ಕೆ ಸ್ಪೇಸ್. ಇಲ್ಲೇ ಅಡುಗೆ ಮಾಡುತ್ತಾರೇನೋ ಗೊತ್ತಿಲ್ಲ, ಐ ಡೋಂಟ್ ನೋ ಕನ್ಫರ್ಮ್. ನಾನು ಯಾವತ್ತೂ ಯಾವ ಚೌಟ್ರಿಲೇನೂ ಇಷ್ಟು ಡೀಪಾಗಿ ಹೋಗಿ ಎಲ್ಲೂ ಸರ್ಚ್ ಮಾಡಿಲ್ಲ. ಮದುವೆಗೆ ಹೋದರೆ ತಿನ್ನೋದಕ್ಕೆ ಹೋಗೋದು ಅಂತ ಗೊತ್ತಲ್ವಾ, ಮಗಷ್ಟು ಗಂಡು ಹೆಣ್ಣು ನೋಡೋದು, ಊಟ ಮಾಡಿ ರೈಸ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ. ನಾನಿವಾಗ ಎಕ್ಸಿಟ್ ಸೈಡ್ ಹೋಗ್ತಾಯಿದ್ದೀನಿ. ಎಕ್ಸಿಟ್ ಸೈಡ್ ಇದು, ಎಕ್ಸಿಟ್ ಆಗೋದು. ಹಾಗೆ ಇಲ್ಲಿ ದೇವಸ್ಥಾನ ಇದೆ, ಆದರೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಈ ಊರೊಳಲ್ಲ, ನಮ್ಮ ಅತ್ತೆಯರ ಊರು ಇದು. ಗೈಸ್ ಏನು ಅಂತ ಕೇಳ್ತೀರಿ ಅಲ್ವಾ, ಏನಿದೆ, ಏನೋ ಗುಡ್ ನ್ಯೂಸ್ ಅಂತ ಹೇಳ್ತೀರಿ, ಏನೋ ಒಂದು ಆಫರ್ ಇದೆ ಅಂತ ಹೇಳ್ತಿದ್ದು ಇದೆ. ಈ ಚೌಟ್ರಿಲಿ ಒಂದು ಸಂಡೇ ಒಂದು ಸ್ಪೆಷಲಾಗಿ 101 ಜೋಡಿಗೆ ಮದುವೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಬ್ಲಾಗ್ ಮಾಡಿದ್ದು. ನಾನು ನೋಡಿದೆಲ್ಲ, ನೀವು ಚೌಟ್ರಿ ಎಲ್ಲ ಇಷ್ಟ ಆಗಿದ್ದರೆ, ಮತ್ತು ಇಲ್ಲಿ ಆಂಜನೇಯನ ಆಶೀರ್ವಾದ ಪಡ್ಕೊಂಡು 101 ಜೋಡಿ ಮದುವೆ ಮಾಡಬೇಕು ಅಂತ ಅಧ್ಯಕ್ಷರುಗಳೆಲ್ಲ ಅಂದ್ಕೊಂಡಿದ್ದಾರೆ. ಸೊ ನಿಮ್ಮ ಕಡೆ ಯಾರಾದರೂ ಮದುವೆ ಆಗೋರು ಅಂದರೆ ಬಡವರು ಯಾರಿಗಾದ್ರೂ ಮದುವೆ ಆಗೋಕ್ಕಾಗ್ತಿಲ್ಲ ಅಂದರೆ ಇವರೇ ಎಲ್ಲ ಕೊಡ್ತಾರೆ. ಮದುವೆ ಗಂಡು ಹೆಣ್ಣು ತಾಳಿ ಸೀರೆ ಎಲ್ಲ ಕೊಡ್ತಾರಂತೆ. ಸೊ ನೀವು ಬಂದು, ನೀವು ಎಷ್ಟು ಜನ ಕರ್ಕೊಳ್ತೀರೋ ಅಷ್ಟು ಜನಕ್ಕೂ ಊಟ ಇರುತ್ತೆ. ಸೊ ನೀವು ಬಂದು ಆಂಜನೇಯ ಸ್ವಾಮಿ ದರ್ಶನ ತೊಗೊಂಡು ಮದುವೆ ಮಾಡ್ಕೊಂಡು ಹೋಗ್ಬೋದು, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಸಿ ಯು ಗೈಸ್, ಸಿ ಯು ನೆಕ್ಸ್ಟ್ ಬ್ಲಾಗ್. ಲವ್ ಯು ಗೈಸ್.